ಅಮ್ಮು, ತಾತ ಫೋನ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಿಲ್ಲ. ತಾತ, ಅಕಸ್ಮಾತ್ ಅವನೇನಾದ್ರು ಬೆಂಗಳೂರಿಗೆ ವಾಪಸ್ ಹೋಗಿದ್ರೆ? ಅಳಿಯಂದ್ರೆ ಒಂದು ಕೆಲಸ ಮಾಡ್ತೀರಾ? ಹಾ, ನೀವೇ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗಿ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡ್ತೀರಾ? ಇಷ್ಟೊತ್ತಿಗೆಲ್ಲ ಹೋಗಿರಲ್ಲ ಅಲ್ಲ? ಬೇಕಿತ್ತ ನನಗಿದು? ಅಕ್ಕ ಹೇಳಿದಾಳೆ ಯಾರಿಗೂ ಜಾಸ್ತಿ ಗಾಬರಿ ಕೊಡಬಾರ್ದು ಅಂತ. ಕೂಲಾಗು ಶ್ಯಾಮ್, ಕೂಲಾಗು. ಏನಿಲ್ಲ, ನನಗೆ ಕೋಪ ಬಡಿಸ್ಬೇಕು ಅಂತಾನೆ ಅವ್ನು ಹೀಗೆ ಮಾಡ್ತಿರೋದು. ಎಲ್ಲ ಹೋಗಿ ಮಲ್ಕೊಳ್ಳಿ, ಅವನು ಬರ್ತಾನೆ. ನೋಡಮ್ಮ, ನೀನೇನು ಗಾಬರಿ ಆಗ್ಬೇಡ, ಹೋಗಿ ಮಲ್ಕೊ. ಏನಪ್ಪ? ನನ್ನ ತಾತನ ಹತ್ರ ಮಾತಾಡಬೇಕು. ಬಾ. ಏನಪ್ಪ ಇಷ್ಟೊತ್ತಲ್ಲಿ? ತಾತ, ಆದಿ ಅಣ್ಣಂಗೆ ಏನಾಯ್ತು? ಆದಿ ಅಣ್ಣಂಗೆ ಏನಾಯ್ತು? ಆದಿ ಅಣ್ಣಂಗೆ ಹಾವು ಕಚ್ಚಿದೆ. ಏನ್ ಹೇಳ್ತಾ ಇದ್ಯಾ ನೀನು? ಹೌದು ತಾತ, ಹಾವು ಕಚ್ಚಿದೆ. ನಾನು ಹೇಳ್ದೆ ರೀ, ತಾಯಿ ಕರಳರಿ, ಗೊತ್ತಾಗತ್ತೆ. ನೀನು ಅಳ್ತಾ ಇದ್ರೆ ಈಗ ಆಗುತ್ತಾ? ವಿಮಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ಈಗ ಎಲ್ಲಿದ್ದಾನೆ ಅವನು? ಆಸ್ಪತ್ರೆಯಲ್ಲಿದ್ದಾರೆ, ಎಲ್ಲರೂ ಬರ್ಬೇಕಂತೆ. ಪ್ರಸಾದ, ಗಾಡಿ ತೆಗಿ. ಅಣ್ಣ, ನಾನು ಹೋಗಿ ಒಂದ್ಸಲ ನೋಡ್ಕೊಂಡು ಬರಲಾ? ಇರಮ್ಮ, ಡಾಕ್ಟರ್ ಅವ್ರೆ, ಬಿಟ್ರೆ ನೀವೇ ಒಳಗಡೆ ಹೋಗಂಗಿದ್ದೀರಲ್ಲ. ಅಲ್ಲ, ಪ್ರಾಣಕ್ಕೇನೋ ಅಪಾಯ ಇಲ್ಲ ಅಲ್ವಾ? ಕಚ್ಚಿರೋದು ಹಾವು, ಡಾಕ್ಟರ್ ಬಂದೆಲ್ಲ ಹೇಳ್ತಾರೆ, ನೀವು ಸ್ವಲ್ಪ ವೆಯ್ಟ್ ಮಾಡಿ. ಏನೂ ಆಗಲ್ಲ, ಆದಿಯವ್ರಿಗೆ ಏನೂ ಆಗಲ್ಲ. ಬೇಗ ಹುಷಾರಾಗುತ್ತೆ ಅನ್ಸುತ್ತೆ ಅಣ್ಣ, ನಾವು ಬೇಗ ಮನೆ ಕರ್ಕೊಂಡು ಹೋಗೋಣ. ಲಕ್ಕಿ, ನಿನ್ನ ಫೋನ್ ಶ್ಯಾಮ್ ಹತ್ರ ಇದೆ ಅಲ್ವಾ? ನನಗೆ ಮದುವೆ ಇಷ್ಟ ಇಲ್ಲ. ನಮ್ಮ ಅಕ್ಕಂಗೆ ಈ ಮದುವೆ ಇಷ್ಟ ಇಲ್ಲ. ಲಕ್ಕಿ, ಆದಿ ಮನೆಯವರೆಲ್ಲ ಬರ್ತಾ ಇದ್ದಾರಂತೆ. ದೇವ್ರೆ, ಆದಿಯವ್ರಿಗೆ ಏನೋ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅಣ್ಣ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹೇಳಕ್ಕೆ ಅದಕ್ಕೆ ಹೋದ್ರು. ಆದಿಗೇನಾಯ್ತು? ಡಾಕ್ಟರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ನಾವೇ ಗಾಡಿಯಲ್ಲಿ ಕರ್ಕೊಂಡು ಬಂದ್ವಿ. ಗಾಡಿ ಕರ್ಕೊಂಬಂದ್ರ? ಆಂಬುಲೆನ್ಸ್ ಅಲ್ಲಿ ಕರ್ಕೊಂಬಂದಿದ್ರೆ ಅಲ್ಲೇ ಟ್ರೀಟ್ಮೆಂಟ್ ಸಿಗ್ತಿತ್ತಲ್ಲ. ಅದು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿಲ್ಲ, ಅದಕ್ಕೆ ನಾವೇ ಗಾಡೀಲಿ ಕರ್ಕೊಂಡ್ಬಂದ್ವಿ. ಆದಿಗೆ ಮೊದ್ಲೇ ಹಳ್ಳಿಗೆ ಬರಕ್ ಇಷ್ಟ ಇರ್ಲಿಲ್ಲ. ಈಗ ನೋಡಿದ್ರೆ ನಮ್ಮ ಆದಿ ಡಾಕ್ಟರ್, ಹೇಗಿದೆ ಕಂಡೀಷನ್? ನಥಿಂಗ್ ಟು ವರಿ, ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು. ಡಾಕ್ಟರ್, ನೋಡ್ಬೋದಾ ನಾವು? ಶ್ಯೂರ್. ಬೈ ದ ಬೈ, ಪೇಷಂಟ್ ಕಾಲ್ಗೆ ಬಟ್ಟೆ ಕಡ್ದವ್ರು ಯಾರು? ಅದು ಡಾಕ್ಟ್ರೇ, ನನ್ನ ತಂಗಿ ಲಕ್ಕಿ. ಗುಡ್ ಜಾಬ್, ಒಳ್ಳೆ ಕೆಲಸ ಮಾಡಿದ್ಯಾ. ಕಾಲ್ಗೆ ಬಟ್ಟೆ ಕಟ್ಟಿದ್ರಿಂದಲೇ ಅವರು ಪ್ರಾಣಾಪಾಯದಿಂದ ಪಾರಾಗಿರೋದು. ಇನ್ಫ್ಯಾಕ್ಟ್ ನೀವು ಈ ಹುಡುಗಿಗೆ ಥ್ಯಾಂಕ್ಸ್ ಹೇಳಬೇಕು. ಡಾಕ್ಟರ್, ಇವರು ಹೋಗಿ ನೋಡ್ಬೋದಲ್ವಾ? ವೈ ನಾಟ್? ಹೋಗಿ ಒಂದು ನಿಮಿಷ. ನಿಜವಾಗ್ಲೂ ಏನು ಸಮಸ್ಯೆ ಇಲ್ಲ ತಾನೆ? ಏನು ಸಮಸ್ಯೆ ಇಲ್ಲ, ನಿಶ್ಚಿಂತೆಯಿಂದಿರಿ. ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು.
2-3 ಗಂಟೆಯಲ್ಲಿ ಡಿಸ್ಚಾರ್ಜ್ ಮಾಡ್ತಾರಂತೆ. ಧೀರಜ್, ಹಾಂ, ನೀನು ಇಲ್ಲೇ ಇದ್ದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಾ. ಓಕೆ. ಅಪ್ಪ, ಹಾಗಾದರೆ ಇನ್ನು ಮಿಕ್ತವರೆಲ್ಲ ಮನೆಗೆ ಹೋಗಿ ನಿಶ್ಚಿತಾರ್ಥಕ್ಕೆ ತಯಾರಿ ಮಾಡ್ಬೋದಲ್ಲ? ಹಾಂ, ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ಫಂಕ್ಷನ್ ನಡೆಯುತ್ತೆ. ಪುರೋಹಿತ್ರೆ ನಮಸ್ಕಾರ. ನಮಸ್ಕಾರಪ್ಪ. ಅರ್ಚಕ್ರೆ, ಈ ಜೋಡಿ ಎಲ್ಲ ಸರಿಯಾಗಿದ್ಯಾ? ಯಾಕೆ? ಇದು ಧರ್ಮಣ್ಣ ನೋಡ್ರು ಜೋಡಿ ಅದ್ಭುತವಾಗಿದೆ. ಅದೇನು ಅದ್ಭುತವಾಗಿದೆಯೋ ಏನೋ. ನಾನು ಬೇರೆ ಕಡೆ ಹೋಗಿ ಜಾತಕ ಕೇಳ್ಕೊಂಬಂದೆ. ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆನೇ ಇಲ್ವಂತೆ. ಸುಮ್ಮನೆ ಹೊಂದಾಣಿಕೆ ಇಲ್ದಿರೋ ಜಾತಕಕ್ಕೆ ಮದುವೆ ಮಾಡಿಸಿದ ಪಾಪ ನಿಮಗೆ ಏನಕ್ಕೆ ಈ ಮದುವೆ ನಡಿಬಾರ್ದು ಅಂತ ನೀವೇ ಎಲ್ರಿಗೂ ಹೇಳ್ಬಿಡಿ. ನಿಮಗೆ ದಕ್ಷಿಣೆ ಬೇಕಾದರೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಹೇಳ್ತೀರಾ? ನೋಡು, ಇದು ನಾನು ನೋಡಿರೋ ಜಾತಕ ಅದ್ಭುತವಾಗಿದೆ. ಈ ಮದುವೆ ತುಂಬ ಅದ್ದೂರಿಯ ನಡೆಯುತ್ತೆ. ಕರ್ಮ. ಅದೇ ನೀನು ಹೇಳಿದ್ದನ್ನ ಧರ್ಮಣ್ಣಂಗೆ ಹೇಳ. ಅದೇನೋ ಬರಿತಾ ಇದ್ದೀರಲ್ಲ, ಮುಂದುವರಿಸಿ. ಯಾರು ಕೇಳಿದ್ರು ಧರ್ಮಣ್ಣ 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 ಊರು ತುಂಬ ಹೊಗಳು ಬಟನ್ ಇಟ್ಬಿಟ್ಟಿದ್ದಾರೆ. ನಾನು ಎಷ್ಟು ಸಲ ಹೇಳಿದ್ದೀನಿ ತಾತನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ ಅಂತ. ಅಯ್ಯೋ ಅಪ್ಪ, ನಾನೆಲ್ಲಿ ಮಾತಾಡಿದೆ? ಸಾರಿ. ಮಗನೇ, ಮನೇಲಿ ಫಂಕ್ಷನ್ ನಡೀತಿದೆ, ಮೂರ್ತಿ ಉಗಿಸ್ಕೊಂಡು ಅಂತ ಓಡಾಡ್ಬೇಡ, ನಗ್ನಗ್ತಾ ಓಡಾಡು. ಚೇರಪ್. ವೆರಿ ಗುಡ್. ವೆರಿ ಗುಡ್. ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ಹೇಳು? ಏನಾದಿ? ಏನಿಲ್ಲ, ಬರಲಿ. ಅಮ್ಮ, ಆತ ಯಾಕೆ ದೊಡ್ಡಮ್ಮನ ಹಾಕಿ ಕರ್ಕೊಂಡು ಹೋದ? ಅಲ್ಲ, ನಮ್ಗೆ ಯಾರಿಗೂ ಹೇಳ್ದೆ ಇರೋಂಥ ಸೀಕ್ರೆಟ್ ಏನಿರುತ್ತೆ? ಹೋದ್ರೆ ಹೋಗ್ಲಿ ಬಿಡೆ, ಏನೇ ಆದರೂ ನಮಗೆ ತಾನೇ ಲಾಭ. ಅದು ಹೇಗೆ? ಒಂದು ವೇಳೆ ಈ ಮದುವೆ ನಡೀಲಿಲ್ಲ ಅಂತ ಇಟ್ಕೋ, ಆವಾಗ ತಾತನಿಗೆ ಆದಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದು ಮನೆಯಲ್ಲಿ ದೊಡ್ಡ ಜಗಳ ಆಗಿ ಆವಾಗಲೂ ಈ ಮನೆ ಒಡೆದು ಹೋಗುತ್ತೆ. ಆಗ ನಮ್ಮ ಪಾಲಿನ ಆಸ್ತಿ ನಮಗೆ ಸಿಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ರೆಡಿ? ಏನಮ್ಮ ಇದು? ಆ ಸಂಜೀವನ ಈ ಮದುವೆ ಬೇಡ ಅಂದ್ರೂ ನೀನೇ ಅವನ್ನ ಕರೆದು ಕಾಲು ತೊಳೆದು ಕನ್ಯಾದಾನ ಮಾಡೋ ಥರ ಇದೆಯಾ? ಅಮ್ಮ, ಇದು ನಿನ್ನ ಮಗಳು ಜೀವನದ ಪ್ರಶ್ನೆ ಅಮ್ಮ. ನಾನು ಏನು ಮಾಡಲಿ ಆದಿ? ಈ ವಿಷಯ ನನ್ನ ಕೈ ಮೀರೋಗಿದೆ. ನಿಮ್ಮ ತಾತನ ಯಾರ ಕೈಲೂ ಒಪ್ಸಕ್ಕೆ ಆಗಲ್ಲ. ಅಲ್ಲ ಅಮ್ಮ. ಅಮ್ಮ, ಅಮ್ಮು, ಅಮ್ಮು ಪ್ಲೀಸ್ ನನ್ನ ಮಾತು ಕೇಳು. ಅಮ್ಮು, ಅಮ್ಮು, ಈ ಮದುವೆ ನಿಲ್ಸ್ತೀನಿ ಅಂತ ನಾನು ನಿಂಗೆ ಪ್ರಾಮಿಸ್ ಮಾಡಿದ್ದೆ ನಿಜ. ಆದರೆ ನಾನು ಹೊರಗಡೆ ಎಷ್ಟೇ ಮಾಡಿದ್ರು ಈ ಮದುವೆ ನಿಲ್ಸಕ್ಕೆ ಆಗ್ತಿಲ್ಲ ಅಮ್ಮು. ಈಗ ಏನೇ ಮಾಡೋದಿದ್ರು ನೀನೇ ಮಾಡಬೇಕು ಅಮ್ಮು. ನೀನೇ ಹೋಗಿ ತಾತನ ಹತ್ರ ಈ ಮದುವೆ ಇಷ್ಟ ಇಲ್ಲ ಅಂತ ಮಾತಾಡಬೇಕು. ನೀನು ಇವಾಗ ಮಾತಾಡೋಕ್ಕಾಗಿಲ್ಲ ಅಂದರೆ ಇನ್ನು ಯಾವತ್ತೂ ಮಾತಾಡೋಕ್ಕಾಗಲ್ಲ ಅಮ್ಮು. ಆದಿ ಪ್ಲೀಸ್, ನಾನೊಬ್ಳೇ ಇರಬೇಕು. ಇಲ್ಲಿಂದ ಹೊರಟು ಹೋಗು. ಅಮ್ಮು ಪ್ಲೀಸ್ ನನ್ನ ಮಾತು ಕೇಳು. ಆದಿ ಪ್ಲೀಸ್ ಅರ್ಥ ಮಾಡ್ಕೋ. ಈಗ ಏನೇ ಮಾಡೋದಿದ್ರು ನೀನೇ ಮಾಡಬೇಕು ಅಮ್ಮು.
ಇವಾಗ ಮದುಮಗನ ಕಳ ಎದ್ದು ಕಾಣ್ತೈತಪ್ಪ. ಚಿಕ್ಕಮ್ಮ, ಲಕ್ಕಿಯಲ್ಲಿ ಪೂಜೆ ಸ್ಟಾರ್ಟ್ ಆಯ್ತು, ಹೊರಡಬೇಕು, ಇನ್ನೂ ಬಂದಿಲ್ವಲ್ಲ? ಸಂಜೀವ ಬೆಳಗ್ಗೆಯಿಂದ ಅವಳು ಅದೇನೋ ಕಳ್ಕೊಂಡವ್ರ ಹಾಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾಳಪ್ಪ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದ್ಲು, ಇನ್ನೂ ಬಂದಿಲ್ಲ ನೋಡಿ. ಬಂದು ನೋಡಿ ಮಹಾರಾಣಿ. ಏನಾಯ್ತು ಲಕ್ಕಿ, ಯಾಕೆ ಸಪ್ಪಗಿದೆಯಾ? ಅಣ್ಣ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಪೂಜೆ ಮುಗಿಲಿರು. ಸಂಜೀವ ಹೊಡಲ್ವೇನಪ್ಪ? ಅಮ್ಮ, ನೀವು ಹೊರಟಿರಿ, ನಾನು ಲಕ್ಕಿ ಬರ್ತೀವಿ. ಸರಿ. ಲಕ್ಕಿ, ಏನಾಯ್ತು? ನೀನು ಯಾವತ್ತೂ ಹೀಗೆ ಸಪ್ಪಗಿರೋ ಹುಡುಗಿನೇ ಅಲ್ಲ. ಯಾರಾದರೂ ಏನಾದರೂ ಹೇಳಿದ್ರಾ? ಏನಾಯ್ತು ಅಂತ ಕೇಳ್ತಿದ್ದೀನಿ, ಸುಮ್ಮನಿದ್ರೆ ಏನರ್ಥ? ನಿಶ್ಚಿತಾರ್ಥಕ್ಕೆ ಟೈಮ್ ಆಯಿತು ಲಕ್ಕಿ, ಪ್ಲೀಸ್. ನೀನು ಹೇಳಲ್ಲ ಅಂತಂದ್ರೆ ನಾನು ಹೊರಡ್ತೀನಿ. ಅಣ್ಣ, ಅಮೃತ ಅವರು ಅಮೃತ? ಲಕ್ಕಿ, ಏನಾಯ್ತು ಅಮೃತ ಅವ್ರಿಗೆ? ಏನಾಯ್ತು ಹೇಳೋ? ಏನಣ್ಣ ನೀನು ಅವ್ರ ಹೆಸರು ಹೇಳ್ತಿದ್ದಾಗೆ ಇಷ್ಟೊಂದು ಚಡಪಡಿಸ್ತಿದ್ಯಾ? ಆದ್ರೆ ಅಲ್ಲಿ ಅವ್ರಿಗೆ ಅವರು ಏನಾಯ್ತು ಹೇಳಕ್ಕೆ? ಅವ್ರಿಗೆ ಈ ಮದುವೆ ಇಷ್ಟ ಇಲ್ವಂತೆ ಅಣ್ಣ. ಯಾರು ಹೇಳಿದ್ ನಿನಗೆ? ಯಾರೋ ನಿನ್ನ ಜೊತೆ ತಮಾಷೆ ಮಾಡಬೇಕು ಅಂತ ಹಾಗೆ ಹೇಳಿದ್ದಾರೆ. ನೀನು ತಲೆ ಕೆಡಿಸ್ಕೊಬೇಡ. ರೆಡಿ ರೆಡಿ ಹೋಗೋಣ. ಅಣ್ಣ, ಅವರು ತಾತನ ಹತ್ರ ಮಾತಾಡಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಈ ವಿಷಯನ ತಾತ ಯಾಕೆ ನನಗೆ ಹೇಳಿಲ್ಲ? ಅಯ್ಯೋ, ಈ ಮದುವೆ ಆಗುತ್ತೆ ಅಂತ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಊರವ್ರಿಗೆಲ್ಲ ಗೊತ್ತಾಗಿದೆ. ಅಮೃತ ಅವ್ರ ಕಡೆಯಿಂದಾನೇ ಈ ಮದುವೆ ಮುರಿತಿದೆ ಅಂತ ಗೊತ್ತಾದರೆ ಜನ ನೂರೆಂಟು ಮಾತಾಡ್ತಾರೆ. ಅವ್ರ ಉದ್ದೇಶನ, ಅವ್ರ ಕ್ಯಾರೆಕ್ಟರ್ ಪ್ರಶ್ನೆ ಮಾಡ್ತಾರೆ. ಇಲ್ಲ ಲಕ್ಕಿ, ಹೀಗಾಗೋದು ಬೇಡ. ಇದರಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಅಣ್ಣ, ನೀವ್ ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅಣ್ಣ. ಆದ್ರೆ ಇವಾಗ ಏನ್ ಮಾಡೋದಣ್ಣ? ಲಕ್ಕಿ, ಮದುವೆಗೆ ಮುಂಚೆನೇ ಈ ವಿಷಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ನಡಿ, ನನ್ನ ತಾತನ ಹತ್ರ ಮಾತಾಡ್ತೇನೆ. ಅಣ್ಣ, ಅದಕ್ಕೆ ಅವ್ರಿನ್ಮೇಲೆ ಅದಕ್ಕೆ ಆಗಕ್ಕಾಗಲ್ಲ ಅಲ್ಲ ಅಣ್ಣ. ನಿಂತರ ಹುಡುಗನ ಗಂಡನಾಗಿ ಪಡೆಯೋಕೆ ಅವ್ರಿಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ನಿನ್ನ ನೋಡಿದ್ರೆ ಹೆಮ್ಮೆ ಅನ್ಸ್ತಿದೆ ಅಣ್ಣ. ನಳಿನಿ, ನಾವು ಮನೆ ಹತ್ರ ಬಂದ್ಬಿಟ್ವಿ. ಇವರಿಬ್ರು ನೋಡಿದ್ರೆ ಫೋನೇ ತೆಗಿತಲ್ವಲ್ಲಮ್ಮ. ಅಲ್ಲ,
ಇವರಿಬ್ರು ಎಲ್ಲಿ ಹೋಗಿರ್ಬೋದು? ಅಕ್ಕ, ಈ ಲಕ್ಷ್ಮಿ ಯಾವಾಗ್ಲೂ ಹೀಗೇನೆ. ಛೇ, ಏನ್ ಮಾಡೋದಕ್ಕ, ಗಂಡ ಇಲ್ದೆ ನಿಶ್ಚಿತಾರ್ಥಕ್ಕೆ ಬಂದಂಗಾಯ್ತು. ಬಾ ಕುಂದ. ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ. ಗಿರಿ, ವಿಮಲಾ, ನಿಮ್ ಬೀಗ್ತಿಯಮ್ಮ ಬಂದ್ರು ನೋಡಿ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ, ಬನ್ನಿ. ಸರಿ, ಸಂಜೀವ ಎಲ್ಲಿ? ಇನ್ನೂ ಬರ್ಲಿಲ್ವಲ್ಲ? ಅಮ್ಮ ಬರ್ತಾಯಿತ್ತು. ಲಕ್ಕಿ, ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಬಾ ವಾಪಸ್ ಹೋಗೋಣ. ಅಣ್ಣ, ಒಂದ್ಸತಿ ನಿನ್ ತಾತನ ಹತ್ರ ಮಾತಾಡು. ಬಾ ಒಳಗೋಗೋಣ. ಏನಾಯ್ತಣ್ಣ? ನೋಡಲಿ, ನೆನ್ನೆ ಅಷ್ಟೆಲ್ಲ ಬಡ್ಕೊಂಡಿದ್ದೀನಿ, ಒಂಚೂರು ಮಾನ ಮರ್ಯಾದೆ ಏನು ಇಲ್ಲದೆ ಹೇಗೆ ಬಂದು ನಿಂತಿದ್ದಾರೆ ಅಂತ. ನನಗೇನೋ ಅವಳೇ ಅವನ್ನ ಕರ್ಕೊಂಡ್ಬಂದಿದ್ದಾಳೆ ಅನಿಸ್ತಾ ಇದೆ. ಇವಾಗ ಏನು ಮಾಡೋದು? ಇಡೀ ಖಾನ್ದಾನಿ ಇನ್ಸೆನ್ಸಿಟಿವ್ ಅನ್ಸುತ್ತೆ. ನನಗಿದನ್ನೆಲ್ಲ ನೋಡೋಕ್ಕಾಗಲ್ಲ, ನಾನು ಒಳಗಡೆ ಇರ್ತೀನಿ. ಪಾಪ ಸಂಜೀವ, ಬನ್ನಿ ಬನ್ನಿ. ಯಾಕೆ ಬೈಕಲ್ಲಿ ಬರಕ್ಕೆ ಹೋದ್ರಿ? ಕಾರಲ್ಲೇ ಬರ್ಬೋದಿತ್ತಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಬರೋಣ ಅಂತ ಇರಬೇಕು ಅಲ್ವಾಳಿ ಅಂದ್ರೆ. ಬನ್ನಿ, ಒಳಗಡೆ ಬೇಡ, ಬನ್ನಿ. ಬನ್ನಿ. ಅಮೃತ ರೆಡಿ ಆಗ್ತಾ ಇದ್ದಾಳೆ. ಅವ್ರು ಬಂದ ತಕ್ಷಣ ಶಾಸ್ತ್ರ ಶುರು ಮಾಡೋಣ. ಯಜಮಾನ್ರಿ, ಏನಪ್ಪ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡು. ತುಂಬ ಮುಖ್ಯವಾಗಿರೋ ವಿಚಾರ, ಸಪ್ರೇಟಾಗಿ ಮಾತಾಡಬೇಕು. ಇರಿ, ಏನೋ ರೆಡಿ ಮಾಡಿಸಿ. ಹೇಳಪ್ಪ. ಪೇಷನ್ಸ್ ಅದಕ್ಕಿಂತ ಅನ್ಕೆ ಏನಮ್ಮ ಕಿಸು ಪಿಸು ಪಿಸು ನಡೆಸ್ತಿದ್ದಾರೆ. ಏನಾದರೂ ಮಾವನ ಹತ್ರ ವರದಕ್ಷಿಣೆ ಏನಾದರೂ ಕೇಳ್ತಿದ್ದಾನೆ. ಮಾವ ಏನಾದರೂ ಇವನಿಗೆ ವರದಕ್ಷಿಣೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಆಮೇಲೆ ನೋಡು ಹೇಗೆ ರಗಡೆ ತೆಗಿತೀನಿ ಅಂತ. ಸ್ವಲ್ಪ ಜೋರಾಗಿ ಹೇಳಪ್ಪ. ನನಗೆ ಮದುವೆ ಬೇಡ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.